ಒಂದು ಲೇಡೀಸ್ ಹಾಸ್ಟೆಲ್. ಅದರಲ್ಲಿ 4 ಜನ ಹುಡುಗಿಯರು. ಆದರೆ ಅವರು ಈ ಹಾಸ್ಟೆಲ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅವರು ಹೊರಗಡೆ ಹೋಗೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಏನೋ ಒಂದು ಶಕ್ತಿ ಅವರನ್ನು ಹೋಗೋದಕ್ಕೆ ಬಿಡ್ತಾ ಇರೋದಿಲ್ಲ. ಅವರು ಯಾಕೆ ಈ ಹಾಸ್ಟೆಲ್ನಿಂದ ಹೊರಗಡೆ ಹೋಗ್ತಾ ಇರೋದಿಲ್ಲ? ಅವರು ಹೇಗೆ ಇಲ್ಲಿಂದ ಹೊರಗಡೆ ಹೋಗ್ತಾರೆ? ನಿಜವಾಗ್ಲೂ ಈ ಹಾಸ್ಟೆಲ್ನಲ್ಲಿ ಏನು ನಡೆದಿದೆ? ಇದರ ರಹಸ್ಯ ಏನು? ಬನ್ನಿ ತಿಳ್ಕೊಳ್ಳೋಣ. ಆಫ್ಟರ್ ಎ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಐಕಾನಿಕ್ ಮೂವೀಸ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು 2025ರಲ್ಲಿ ರಿಲೀಸ್ ಆಗಿರುವಂತಹ ಕ್ವಾಫ್ ಎಂಬ ಹಾರರ್ ಥ್ರಿಲ್ಲಿಂಗ್ ಆದ ಹಿಂದಿ ವೆಬ್ ಸೀರೀಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇದೊಂದು ಹಾರರ್ ಸ್ಟೋರಿ ಮಾತ್ರವಲ್ಲ. ಹೆಣ್ಣು ಮಕ್ಕಳು ತಮ್ಮ ಮನೆಯಿಂದ ದೂರ ಹಾಸ್ಟೆಲ್ನಲ್ಲಿ ಇರುವಾಗ, ಒಬ್ಬರೇ ಬಸ್ನಲ್ಲಿ ಓಡಾಡುವಾಗ, ರಾತ್ರಿ ಹೊತ್ತು ಕೆಲಸದಿಂದ ಲೇಟಾಗಿ ತಮ್ಮ ಮನೆಗೆ ಬರುವಾಗ ಸಮಾಜ ಅವರನ್ನು ಯಾವ ರೀತಿಯಲ್ಲಿ ನೋಡುತ್ತೆ, ಅವರ ಜೊತೆ ಏನೆಲ್ಲ ತೊಂದರೆಯಾಗುತ್ತೆ, ಅವರು ಏನೆಲ್ಲ ಕಷ್ಟಗಳನ್ನ ಎದುರಿಸ್ತಾರೆ ಅಂತ ಈ ವೆಬ್ ಸೀರೀಸ್ನಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹೆಣ್ಣು ಮಕ್ಕಳು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಅವರು ಈ ಸೀರೀಸ್ನ ಜೊತೆ ಕನೆಕ್ಟ್ ಆಗಬಹುದು. ಗಾಯ್ಸ್, ಈ ವೆಬ್ ಸೀರೀಸ್ನಲ್ಲಿ ಒಟ್ಟು 8 ಎಪಿಸೋಡ್ಗಳು ಇದೆ. ಒಂದೊಂದು ಎಪಿಸೋಡನ್ನು ನಾನು ತುಂಬ ಡೀಟೇಲ್ ಆಗಿ ಸೀನ್ ಟು ಸೀನ್, ಡೈಲಾಗ್ ಟು ಡೈಲಾಗ್ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಈ ವಿಡಿಯೋಸ್ಗಳನ್ನು ನೋಡಿದರೆ ಸಾಕು, ಪೂರ್ತಿ ವೆಬ್ ಸೀರೀಸ್ನ ನೋಡುವಂತಹ ಅವಶ್ಯಕತೆನೇ ಇರೋದಿಲ್ಲ. ಅದಕ್ಕೆ ನೀವು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದೊಂದು ವಿಡಿಯೋ ಲೆಂತಿ ಆಗಿರ್ಬೋದು, ಆದರೆ ಎಲ್ಲೂ ಕೂಡ ನಿಮಗೆ ಬೋರ್ ಆಗೋದಿಲ್ಲ. ಸೊ ಗೈಸ್, ಇನ್ನೂ ಲೇಟ್ ಮಾಡದೆ ಈ ವೆಬ್ ಸೀರೀಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿದರೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸ್ನ ಮೊದಲು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವೆಬ್ ಸೀರೀಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವೆಬ್ ಸೀರೀಸ್ನಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳನ್ನು ನಾವು ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಈ ಹಾಸ್ಟೆಲಿನಲ್ಲಿ ಸಿಕ್ಕಿ ಹಾಕೊಂಡಿರುವ ಹುಡುಗಿಯರು ಲಾನಾ, ನಿಕ್ಕಿ, ಕೋಮಲ್, ಪ್ರೆಗ್ನೆಂಟ್ ಆಗಿರುವಂತಹ ರೀಮಾ, ಹಾಗೆ ಇವರ ಕ್ಲೋಸ್ ಫ್ರೆಂಡ್ ಆದ ಅನ್ನು. ನಂತರ ಈ ವೆಬ್ ಸೀರೀಸ್ನ ಮೇನ್ ಕ್ಯಾರೆಕ್ಟರ್ ಆದ ಮಧುಳ ಬಾಯ್ ಫ್ರೆಂಡ್ ತರುಣ್, ಮಧುಳ ಫ್ರೆಂಡ್ ಆದ ಬಿಲ್ಲಾಳ ಬಾಯ್ ಫ್ರೆಂಡ್ ಆದ ನಕುಲ್. ನಂತರ ಈ ಹಾಸ್ಟೆಲ್ನ ವಾರ್ಡನ್, ಅವಳ ಕ್ಲೋಸ್ ಫ್ರೆಂಡ್ ಆದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮಿಶ್ರಾ, ಇವಳ ಮಗ ಜೀವನ ಫ್ರೆಂಡ್ ಬಬ್ಬನ್. ನಂತರ ಸೈಕ್ಯಾಟ್ರಿಸ್ಟ್ ಡಾಕ್ಟರ್, ಅವಳ ಮಗಳಾದ ಕ್ಯಾರಾ. ಗೈಸ್, ಇವ್ರನ್ನೆಲ್ಲ ನಾವು ಇದೇ ಹೆಸರಿನಿಂದ ಕರೆಯೋಣ. ಹಾಗೆ ಈ ವೆಬ್ ಸೀರೀಸ್ನ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಆದ ವಿಚಿತ್ರವಾದ ಡಾಕ್ಟರ್. ಗೈಸ್, ಇವರೆಲ್ಲ ಈ ವೆಬ್ ಸೀರೀಸ್ನಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳು. ಇನ್ನು ತುಂಬ ಲೇಟ್ ಆಯಿತು, ಬೇಗ ಈ ವೆಬ್ ಸೀರೀಸನ್ನು ಸ್ಟಾರ್ಟ್ ಮಾಡೋಣ. ಈ ವೆಬ್ ಸೀರೀಸ್ನ ಮೊದಲನೆಯ ಸೀನಲ್ಲಿ ಅನ್ನೋ ಹುಡುಗಿಯನ್ನ ನೋಡ್ತೀವಿ. ಅವಳು ಬಸ್ನಿಂದ ಇಳಿದು ಮಧ್ಯರಾತ್ರಿಯಲ್ಲಿ ಆ ಒಂಟಿ ರೋಡಿನಲ್ಲಿ ಒಬ್ಬಳೇ ತನ್ನ ಹಾಸ್ಟೆಲ್ನ ಕಡೆಗೆ ಹೋಗ್ತಾ ಇರ್ತಾಳೆ. ಆಗ ಅವಳ ಮೇಲೆ ಯಾರೋ ಆ ಕತ್ತಲೆಯಲ್ಲಿ ದೂರದಿಂದ ಲೇಸರ್ ಲೈಟನ್ನು ಅವಳ ಮೇಲೆ ಬಿಡ್ತಾ ಇರ್ತಾರೆ. ಅದಕ್ಕೆ ಅವಳು ತುಂಬ ಹೆದರಿ ಬೇಗ ಹಾಸ್ಟೆಲ್ನ ಗೇಟನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾಳೆ. ಹಾಗೆ ಅವಳು ತನ್ನ ರೂಮ್ನ ಒಳಗಡೆ ಹೋಗೋದಿಕ್ಕೆ ಕೀಯನ್ನು ತೆಗೆಯೋದಕ್ಕೆ ನೋಡ್ತಾಳೆ. ಆದರೆ ಮೊದಲೇ ಯಾರೋ ಅವಳ ರೂಮ್ನ ಡೋರನ್ನು ಓಪನ್ ಮಾಡಿ ಒಳಗಡೆ ಹೋಗಿರ್ತಾರೆ. ಅನ್ನು ಯಾರು ಅಂತ ನೋಡೋದಿಕ್ಕೆ ರೂಮ್ನ ಡೋರನ್ನು ನಿಧಾನವಾಗಿ ಓಪನ್ ಮಾಡಿದಾಗ ಒಳಗಡೆ ಅವಳ ಫ್ರೆಂಡ್ಸ್ ಎಲ್ಲ ಸೇರಿ ಅವಳ ಬರ್ತ್ಡೇಯ ಸರ್ಪ್ರೈಸನ್ನು ಕೊಡ್ತಾರೆ. ಇದನ್ನು ನೋಡಿ ಅನ್ನು ತುಂಬ ಖುಷಿ ಆಗ್ತಾಳೆ. ಅಲ್ಲಿ ಅವಳ ಫ್ರೆಂಡ್ಸ್ ಎಲ್ಲ ಸೇರಿ ಅವಳ ಬರ್ತ್ಡೇಯ ಸೆಲೆಬ್ರೇಷನ್ ಮಾಡುವಾಗ ಅನ್ನು ಹೇಳ್ತಾಳೆ, ಮುಂದಿನ ವಾರ ನನ್ನ ಬಾಯ್ ಫ್ರೆಂಡ್ನ ಹೊಸ ಮನೆಗೆ ನಾನು ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಆ ಮನೆಯ ಕೀಯನ್ನು ತೋರಿಸ್ತಾಳೆ. ಅದಕ್ಕೆ ಎಲ್ಲರೂ ನ್ಯೂ ಇಯರ್ನ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ತುಂಬ ಖುಷಿಯಾಗಿ ಹೇಳ್ತಾರೆ. ಆದರೆ ರೀಮಾ ಅನ್ನುಗೆ ಹೇಳ್ತಾಳೆ, ನಿನ್ನ ಬಾಯ್ ಫ್ರೆಂಡ್ ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ, ಅವನನ್ನು ನೀನು ನಂಬಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅನ್ನು ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪಾರ್ಟಿಯನ್ನು ಅವರೆಲ್ಲ ಮುಂದೆ ಎಂಜಾಯ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸೀನ್ ಮುಗಿದು ಹೋಗುತ್ತೆ. ನೆಕ್ಸ್ಟ್ ಸೀನ್ 6 ತಿಂಗಳ ಹಿಂದೆ ಪಾಸ್ಟ್ನಲ್ಲಿ ತೋರಿಸ್ತಾರೆ. ಅದರಲ್ಲಿ ಈ ವೆಬ್ ಸೀರೀಸ್ನ ಮೇನ್ ಕ್ಯಾರೆಕ್ಟರ್ ಆದ ಮಧು ನಮಗೆ ಪರಿಚಯವಾಗ್ತಾಳೆ. ಅವಳು ತನ್ನ ಊರನ್ನ ಬಿಟ್ಟು ಕೆಲಸ ಮಾಡೋದಕ್ಕೆ ದಿಲ್ಲಿಗೆ ಬಂದಿರ್ತಾಳೆ. ಅವಳನ್ನ ರೈಲ್ವೆ ಸ್ಟೇಷನ್ ಇಂದ ಕರೆದುಕೊಂಡು ಹೋಗೋದಿಕ್ಕೆ ಅವಳ ಬಾಯ್ ಫ್ರೆಂಡ್ ಆದ ತರುಣ್ ಅಲ್ಲಿಗೆ ಬಂದಿರ್ತಾನೆ. ನಂತರ ತರುಣ್ ಅಲ್ಲಿಂದ ಅವಳನ್ನ ಸೀದಾ ಅವನ ರೂಮ್ಗೆ ಕರೆದುಕೊಂಡು ಹೋಗ್ತಾನೆ. ನಂತರ ರೂಮ್ನಲ್ಲಿ ಮಧು ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಗೆ ಹೋಗ್ತಾಳೆ. ಈ ಕಡೆ ತರುಣ್ ಅವಳ ಬ್ಯಾಗ್ನಲ್ಲಿ ನಿದ್ದೆ ಮಾತ್ರೆಗಳನ್ನು ನೋಡ್ತಾನೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಮಧುಗೆ ಯಾವುದೋ ಒಂದು ಡಿಪ್ರೆಷನ್
ಮೆಡಿಕೇಶನ್ ಇದೆ, ಅದರಿಂದ ಅವಳು ನಿದ್ದೆ ಮಾತ್ರೆಗಳನ್ನ ಸೇವಿಸ್ತಾಳೆ ಅಂತ. ಆದರೆ ತರುಣ್ ಸದ್ಯಕ್ಕೆ ಮಧುಗೆ ಅವನು ಏನು ಕೇಳುವುದಿಲ್ಲ. ಅವಳು ಬಂದಾಗ ಅಲ್ಲೇ ಅವರು ಕಿಸ್ ಮಾಡ್ತಾ ಇಂಟಿಮೆಂಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಆದರೆ ಮಧುಗೆ ಅಲ್ಲಿ ಸಡನ್ ಆಗಿ ಯಾರೋ ಅವರನ್ನು ನೋಡ್ತಾ ಇರೋ ಥರ ಕಾಣುತ್ತೆ. ಅದರಿಂದ ಅವಳು ತುಂಬ ಹೆದರಿ ಮಧ್ಯದಲ್ಲೇ ಎದ್ದೇಳ್ತಾಳೆ. ನಂತರ ಅವರಿಬ್ಬರು ಅಲ್ಲಿಂದ ಆಫೀಸ್ಗೆ ಹೊರಡ್ತಾರೆ. ಇವತ್ತು ಮಧುನ ಇಂಟರ್ವ್ಯೂ ಇರುತ್ತೆ. ಅದನ್ನು ಅವಳು ಮುಗಿಸಿಕೊಂಡು ಹೊರಗಡೆ ಬಂದಾಗ ಅಲ್ಲಿ ಅವಳಿಗೆ ತನ್ನ ಫ್ರೆಂಡ್ ಆದ ಬಿಲ್ಲಾ ಸಿಗ್ತಾಳೆ. ಅವಳೇ ಇವಳನ್ನು ಈ ಕೆಲಸಕ್ಕೆ ರೆಫರ್ ಮಾಡಿರ್ತಾಳೆ. ಬಿಲ್ಲಾ ಅವಳಿಗೆ ಇನ್ನೂ ನೀನು ತರುಣ್ ಜೊತೆಯೇ ಇದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಮಧು ಇನ್ನೂ ನನ್ನ ಬಜೆಟ್ನಲ್ಲಿ ಹಾಸ್ಟೆಲ್ ಸಿಕ್ಕಿಲ್ಲ, ಇನ್ನೂ ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಬಿಲ್ಲಾ ನಿನ್ನ ಬಜೆಟ್ನಲ್ಲಿ ನನಗೆ ಯಾವ ಹಾಸ್ಟೆಲ್ ಕೂಡ ಸಿಕ್ಕಿಲ್ಲ, ಆದರೆ ನನ್ನ ಬಾಯ್ ಫ್ರೆಂಡ್ ನಕುಲ್ ನಿನಗಾಗಿ ತುಂಬ ಕಮ್ಮಿ ಬಜೆಟ್ನಲ್ಲಿ ಹಾಸ್ಟೆಲ್ನ ಹುಡುಕಿದಾನೆ ಅಂತ ಹೇಳ್ತಾಳೆ. ಆದರೆ ಮಧು ನಕುಲ್ನ ಹೆಸರು ಕೇಳಿದ ತಕ್ಷಣ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ಲೋ ಒಂದು ಕಡೆ ಇವನ ಹೆಸರನ್ನ ಕೇಳಿರೋ ರೀತಿ. ನಂತರ ಮಧು ಮತ್ತೆ ತರುಣ್ ಬಿಲ್ಲಾ ಹೇಳಿದ ಲೇಡೀಸ್ ಹಾಸ್ಟೆಲ್ಗೆ ಹೋಗ್ತಾರೆ. ಈ ಹಾಸ್ಟೆಲ್ ನಾವು ಈ ವೆಬ್ ಸೀರೀಸ್ನ ಮೊದಲನೆಯ ಸೀನ್ನಲ್ಲಿ ನೋಡಿದ ಅದೇ ಹಾಸ್ಟೆಲ್ ಆಗಿರುತ್ತೆ. ಈ ಹಾಸ್ಟೆಲ್ ದಿಲ್ಲಿಯಿಂದ 10 ಕಿಲೋಮೀಟರ್ ದೂರ ಸಣ್ಣ ಕಾಡಿನ ಮಧ್ಯೆ ಇರುತ್ತದೆ. ನಂತರ ಅವರಿಬ್ಬರು ಹಾಸ್ಟೆಲ್ನ ಒಳಗಡೆ ಹೋಗ್ತಾರೆ. ಅಲ್ಲಿ ಹಾಸ್ಟೆಲ್ನ ವಾರ್ಡನ್ ಅವಳನ್ನ ಎನ್ಕ್ವೈರಿ ಮಾಡಿ ನಂತರ ರೂಮನ್ನು ತೋರಿಸೋದಕ್ಕೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿ ಹಾಸ್ಟೆಲ್ನ ವಾರ್ಡನ್ ಈ ಮೊದಲು ಅನ್ನು ಇದ್ದ ಆ 333 ರೂಮ್ಗೆನೆ ಅವಳನ್ನು ಕರೆದುಕೊಂಡು ಹೋಗ್ತಾಳೆ. ಮಧುಗೆ ಆ ರೂಮ್ ತುಂಬ ಇಷ್ಟವಾಗುತ್ತೆ. ಆಗ ವಾರ್ಡನ್ ಹೇಳ್ತಾಳೆ, ಇಲ್ಲಿ ಇರುವಂತಹ ಟ್ರಂಕ್ ಮೊದಲೇ ಇಲ್ಲಿ ಇದ್ದಂಥ ಹುಡುಗಿಯದು, ನಿನಗೆ ಬೇಡ ಅಂದರೆ ಇದನ್ನು ತೆಗೆಸ್ತೀನಿ ಅಂತ ಆ ಟ್ರಂಕನ್ನು ತೋರಿಸ್ತಾಳೆ. ಗಾಯ್ಸ್, ಈ ಟ್ರಂಕನ್ನು ನೆನಪಿಗೆ ಇಟ್ಕೊಳ್ಳಿ, ಇದು ಕೂಡ ಈ ವೆಬ್ ಸೀರೀಸ್ನಲ್ಲಿ ಒಂದು ರೋಲನ್ನು ಪ್ಲೇ ಮಾಡುತ್ತೆ. ಆದರೆ ಈಗ ಸದ್ಯಕ್ಕೆ ಮಧು ಆ ಟ್ರಂಕ್ ಇಲ್ಲೇ ಇರಲಿ ಅಂತ ಹೇಳ್ತಾಳೆ. ಈ ಕಡೆ ತರುಣ್ ಹಾಸ್ಟೆಲ್ನ ಗೇಟ್ನಲ್ಲಿ ಇದ್ದ ವಾಚ್ಮನ್ಗೆ ಕೇಳ್ತಾನೆ, ಈ ಹಾಸ್ಟೆಲ್ ಸಿಟಿಯಿಂದ ಎಷ್ಟು ದೂರ ಇದೆ, ಯಾವ ಬಸ್ ಕೂಡ ಇಲ್ಲಿಗೆ ಬರೋದಿಲ್ಲ, ಇಲ್ಲಿರುವ ಹುಡುಗಿಯರು ಹೇಗೆ ಓಡಾಡ್ತಾರೆ ಅಂತ ಕೇಳ್ತಾನೆ. ಅದಕ್ಕೆ ವಾಚ್ಮನ್, ಈ ಹಾಸ್ಟೆಲ್ನ ಹಿಂದೆ ಇನ್ನೊಂದು ಸಣ್ಣ ಗೇಟ್ ಇದೆ, ಅಲ್ಲಿಂದ ಸ್ವಲ್ಪ ದೂರ ನಡೆದುಕೊಂಡು ಹೋದ್ರೆ ಮೇನ್ ರೋಡ್ಗೆ ಅದು ಟಚ್ ಆಗುತ್ತೆ, ಅಲ್ಲಿಂದನೇ ಎಲ್ಲ ಹುಡುಗಿಯರು ಓಡಾಡ್ತಾರೆ ಅಂತ ಹೇಳ್ತಾನೆ. ನಂತರ ಅಲ್ಲಿಂದ ತರುಣ್ ಮತ್ತೆ ಮಧು ಹೊರಗಡೆ ಬರ್ತಾರೆ. ಆಗ ತರುಣ್ ಅವಳಿಗೆ, ನಿನ್ನ ಬ್ಯಾಗ್ನಲ್ಲಿ ನಾನು ನಿದ್ದೆ ಮಾತ್ರೆಯನ್ನ ನೋಡಿದ್ದೆ, ಏಕೆ ಅದನ್ನ ತಗೊಂತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಮಧು, ನನಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ, ತುಂಬ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ, ಇದರಿಂದ ಬೇಸತ್ತು ನಾನು ನಿದ್ದೆ ಮಾತ್ರೆಯನ್ನ ತಗೊಂತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ತರುಣ್ ಹೇಳ್ತಾನೆ, ಆ ನಿದ್ದೆ ಮಾತ್ರೆ ಹೆಲ್ತಿಗೆ ತುಂಬ ಎಫೆಕ್ಟ್ ಕೊಡುತ್ತೆ, ಒಳ್ಳೆ ಡಾಕ್ಟರ್ ಹತ್ರ ನಾವು ತೋರಿಸೋಣ, ಅದನ್ನ ತಗೋಬೇಡ ಅಂತ ಹೇಳ್ತಾನೆ. ನಂತರ ತರುಣ್ ಅವಳನ್ನ ಇನ್ನೊಂದು ಪಾರ್ಟ್ ಟೈಮ್ ಜಾಬ್ ಅನ್ನ ಕೊಡಿಸೋದಕ್ಕೆ ಅವನ ಪರಿಚಯ ಇರುವಂತಹ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಇಲ್ಲಿ ಮಧುಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಇದರಿಂದ ಅವಳು ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತ ಅನ್ಕೊಂಡಿರ್ತಾಳೆ. ಈಗ ಆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಅವಳನ್ನ ನೋಡಿ ಅಸಿಸ್ಟೆಂಟ್ನ ಕೆಲಸಕ್ಕೆ ಅವಳನ್ನ ಸೇರಿಸಿಕೊಳ್ತಾಳೆ. ಹಾಗೆ ಅಲ್ಲೇ ನಮಗೆ ಆ ಡಾಕ್ಟರ್ನ ಮಗಳಾದ ಕ್ಯಾರಾ ಮತ್ತೆ ಅವರ ಬೆಕ್ಕು ಕೂಡ ಪರಿಚಯವಾಗುತ್ತೆ. ಈ ಕಡೆ ಅದೇ ದಿನ ರಾತ್ರಿ ಹಾಸ್ಟೆಲಿನಲ್ಲಿ 3 ಹುಡುಗಿಯರು ಈಗ ಮಧು ಶಿಫ್ಟ್ ಆಗ್ತಾ ಇರುವಂತಹ ಆ 333 ರೂಮ್ಗೆ ಹೋಗಿ ಅಲ್ಲಿ ಊರ್ಜಾ ಬೋರ್ಡ್ ಅನ್ನ ಓಪನ್ ಮಾಡಿ ಅನ್ನೋಳ ಆತ್ಮವನ್ನ ಕರಿತಾ ಇರ್ತಾರೆ. ಇದರಿಂದ ನಮಗೆ ಗೊತ್ತಾಗುತ್ತೆ, ಈ ವೆಬ್ ಸೀರೀಸ್ನ ಮೊದಲನೇ ಸೀನಲ್ಲಿ ನಾವು ನೋಡಿದ ಅನ್ನೋ ಹುಡುಗಿ ಸಾವನ್ನ ಅಪ್ಪಿದ್ದಾಳೆ ಅಂತ. ಅವಳ ಆತ್ಮವನ್ನ ಈ 3 ಹುಡುಗಿಯರು ಕರಿತಾ ಇರ್ತಾರೆ. ಆಗ ಆ ರೂಮ್ನ ಡೋರನ್ನ ಯಾರೋ ಜೋರಾಗಿ ಬಡಿತಾರೆ. ಅಲ್ಲೇ ಇದ್ದ ಒಂದು ಹುಡುಗಿ ಯಾರು ಅಂತ ನೋಡೋದಕ್ಕೆ ಬಾಗಿಲನ್ನ ತೆಗಿತಾಳೆ. ಅಲ್ಲಿ ಲಾನಾ ಇರ್ತಾಳೆ. ಅವಳು ಈ 3 ಹುಡುಗಿಯರಿಗೆ ಇಲ್ಲಿಂದ ಹೋಗಿ ಅಂತ ಬೈತಾಳೆ. ಆದರೆ ಆ ಹುಡುಗಿಯರು ಅವಳ ಮಾತನ್ನ ಕೇಳೋದಿಲ್ಲ. ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ರೂಮ್ನ ಡೋರನ್ನ ಕ್ಲೋಸ್ ಮಾಡ್ಕೊತಾರೆ. ಅವರು ರೂಮ್ನ ಡೋರನ್ನ ಕ್ಲೋಸ್ ಮಾಡಿದ ತಕ್ಷಣ ಒಳಗಡೆಯಿಂದ ಅವರ ಕಿರಿಚಾಡೋ ಶಬ್ದ ಕೇಳಿಸುತ್ತೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಈ ರೂಮ್ನಲ್ಲಿ ಅನ್ನೋನ ಆತ್ಮ ಇರಬೇಕು ಅಂತ. ಸ್ನೇಹಿತರೆ, ಅನ್ನು ಸಾವನ್ನ ಅಪ್ಪಿದಾಗಿಂದ ಲಾನಾ, ರೀಮಾ, ನಿಕ್ಕಿ, ಕೋಮಲ್ ಇವರು 4 ಜನ ಹುಡುಗಿಯರು ಈ ಹಾಸ್ಟೆಲ್ನ ಬಿಟ್ಟು ಹೊರಗಡೆನೆ ಹೋಗ್ತಾ ಇರೋದಿಲ್ಲ. ಹಾಸ್ಟೆಲ್ನ ವಾರ್ಡನ್ ಎಷ್ಟು ಬಾರಿ ಇವ್ರಿಗೆ ಹೊರಗಡೆ ಹೋಗಿ ಅಂತ ಹೇಳಿದ್ರು ಕೂಡ ಇವರು ಹಾಸ್ಟೆಲ್ನ ಬಿಟ್ಟು ಹೊರಗಡೆ ಒಂದು ಹೆಜ್ಜೆನೂ ಕೂಡ ಇಡ್ತಾ ಇರೋದಿಲ್ಲ. ಇವರು ಯಾಕೆ ಈ ಹಾಸ್ಟೆಲ್ನ ಬಿಟ್ಟು ಹೋಗ್ತಾ ಇರೋದಿಲ್ಲ ಅಂತ ಮುಂದೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಈ ಹಾಸ್ಟೆಲ್ನ ವಾರ್ಡನ್ ಅವರು ಇರೋ ಜಾಗಕ್ಕೆ ಬಂದು ಆ ರೂಮ್ನಲ್ಲಿ ಈಗ ಹೊಸ ಹುಡುಗಿ ಇರೋದಕ್ಕೆ ಬರ್ತಾ ಇದ್ದಾಳೆ. ಅವಳಿಗೆ ನೀವು ಏನು ತೊಂದರೆಯನ್ನ ಕೊಡಬೇಡಿ ಅಂತ ಹೇಳ್ತಾಳೆ.
ಹೇಳ್ತಾಳೆ. ಅದಕ್ಕೆ ಅಲ್ಲಿರೋ ಹುಡುಗಿಯರು ಎಲ್ಲ ದಯವಿಟ್ಟು ಆ ರೂಮ್ ಅನ್ನ ಓಪನ್ ಮಾಡಬೇಡಿ, ಅದರಲ್ಲಿ ಏನೋ ಇದೆ ಅಂತ ಹೇಳುತ್ತಾರೆ. ಆದರೆ ವಾರ್ಡನ್ ಅವರ ಮಾತನ್ನ ನಂಬೋದಿಲ್ಲ. ಅದೇ ದಿನ ರಾತ್ರಿ ವಾರ್ಡನ್ ಮತ್ತು ಅವಳ ಫ್ರೆಂಡ್ ಆದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮಿಶ್ರಾ ಇವರಿಬ್ರು ಕುಡಿತಾ ಮಾತಾಡ್ತಾ ಇರ್ತಾರೆ. ಆಗ ವಾರ್ಡನ್ ಅವಳಿಗೆ ಕೇಳ್ತಾಳೆ, ನಿನ್ನ ಮಗ ಜೀವ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಅದಕ್ಕೆ ಹೆಡ್ ಕಾನ್ಸ್ಟೇಬಲ್, ಈಗ ಅವನು ಏನು ತಪ್ಪು ಮಾಡಿ ಇಲ್ಲಿ ತಲೆ ಮೊರೆಸ್ಕೊಂಡು ಕೂತ್ಕೊಂಡಿದ್ದಾನೋ ಗೊತ್ತಿಲ್ಲ ಸ್ನೇಹಿತರೆ. ಆ ಹೆಡ್ ಕಾನ್ಸ್ಟೇಬಲ್ ಮಗ ಒಬ್ಬ ಕ್ರಿಮಿನಲ್ ಆಗಿರ್ತಾನೆ. ಅವನು ಪದೇ ಪದೇ ಏನಾದರೂ ತಪ್ಪನ್ನ ಮಾಡಿ ಜೈಲಿಗೆ ಹೋಗ್ತಾ ಇರ್ತಾನೆ. ಈಗ ಅವನು 6 ತಿಂಗಳಿಂದ ಕಾಣಿಸ್ತಾ ಇರೋದಿಲ್ಲ. ಅವನ ತಾಯಿ ಆದ ಈ ಹೆಡ್ ಕಾನ್ಸ್ಟೇಬಲ್ ಅವನನ್ನ ಹುಡುಕ್ತಾ ಇರ್ತಾಳೆ. ಅದನ್ನೆಲ್ಲ ಈ ಹಾಸ್ಟೆಲ್ ನ ವಾರ್ಡನ್ ಹತ್ರ ಹೇಳ್ತಾ ಆ ಹೆಡ್ ಕಾನ್ಸ್ಟೇಬಲ್ ಕಣ್ಣೀರು ಆಗ್ತಾ ಇರ್ತಾಳೆ. ಮಾರನೇ ದಿನ ಬೆಳಗ್ಗೆ ಮಧು ಈ ಹಾಸ್ಟೆಲ್ ನಲ್ಲಿ ಇರೋದಕ್ಕೆ ಬರ್ತಾಳೆ. ತರುಣ್ ಅವಳನ್ನ ಬಿಟ್ಟು ಅಲ್ಲಿಂದ ತನ್ನ ಆಫೀಸ್ಗೆ ಹೊರಡ್ತಾನೆ. ಈ ಕಡೆ ನಾವು ಆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅನ್ನ ನೋಡ್ತೀವಿ. ಅವಳು ತನ್ನ ಮಗನನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಅದಕ್ಕಾಗಿ ಅವನ ಮಗನ ಜೊತೆ ಇರ್ತಿದ್ದ ಅವನ ಕ್ಲೋಸ್ ಫ್ರೆಂಡ್ ಆದ ಬಬ್ಬನ್ ಹತ್ರ ಬರ್ತಾಳೆ. ಬಂದು ಅವನಿಗೆ ತುಂಬಾ ಹೊಡೆದು ಜೀವ ಎಲ್ಲಿದ್ದಾನೆ ಅಂತ ತುಂಬಾ ಕೋಪದಿಂದ ಕೇಳ್ತಾಳೆ. ಆಗ ಬಬ್ಬನ್ ಏನು ಹೇಳ್ತಾನೆ ಅಂದ್ರೆ, ಜೀವ ಹಳೆ ದಿಲ್ಲಿಯಲ್ಲಿ ಒಬ್ಬ ಹಕೀಮ್ ಹತ್ರ ಕೆಲಸ ಮಾಡ್ತಾ ಇದ್ದ. ಆ ಹಕೀಮ್ ಅಲ್ಲೊಂದು ದವಾಖಾನೆಯನ್ನ ನಡೆಸ್ತಾ ಇದ್ದಾನೆ. ಅವನ ಹತ್ರನೇ ಜೀವ ಕೆಲಸ ಮಾಡ್ತಾ ಇದ್ದ ಅಂತ ಬಬ್ಬನ್ ಹೇಳ್ತಾನೆ. ಸ್ನೇಹಿತರೆ, ಈ ವಿಚಿತ್ರವಾದ ಹಕೀಮ್ ಅನ್ನ ಈ ವೆಬ್ ಸೀರೀಸ್ ನಲ್ಲಿ ನಾವು ಡಾಕ್ಟರ್ ಅಂತ ಕರೆಯೋಣ. ಈಗ ಸ್ನೇಹಿತರೆ, ಈ ವೆಬ್ ಸೀರೀಸ್ ನ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಆದ ಆ ಹಕೀಮ್ ಡಾಕ್ಟರ್ ನಮ್ಗೆ ಪರಿಚಯವಾಗ್ತಾನೆ. ಇವನೊಬ್ಬ ತುಂಬಾ ವಿಚಿತ್ರವಾದ ಡಾಕ್ಟರ್ ಆಗಿರ್ತಾನೆ. ಮೆಡಿಸನ್ ಅಂತ ಇವನು ಜೋಳ, ಹಾವು, ಪಲ್ಲಿಗಳನ್ನೆಲ್ಲ ಸಾಯಿಸಿ ಒಂದು ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾನೆ. ಈಗ ಅಲ್ಲಿ ಒಬ್ಬ ಪೇಷಂಟ್ ಅವನ ಹತ್ತಿರ ಬರ್ತಾನೆ. ಅವನು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಸತ್ತಾಗಿನಿಂದ ಏನೇನೋ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗ್ತಾ ಇದೆ ಅಂತ ಆ ಡಾಕ್ಟರ್ ಬಳಿ ತನ್ನ ಸಮಸ್ಯೆಯನ್ನ ಹೇಳ್ತಾನೆ. ಆಗ ಆ ಡಾಕ್ಟರ್ ಒಳಗಡೆ ಹೋಗಿ ಬದುಕಿರುವ ಚೋಳ ಮತ್ತೆ ಯಾರದೋ ರಕ್ತವನ್ನ ಮಿಕ್ಸ್ ಮಾಡಿ ಅದನ್ನ ಕುಟ್ಟಿ ಅದರ ಒಳಗಡೆ ಒಂದು ಪೌಡರ್ ಅನ್ನ ಮಿಕ್ಸ್ ಮಾಡಿ ಒಂದು ಸೂಪ್ ಅನ್ನ ತಯಾರಿಸಿ ಅವನಿಗೆ ಕುಡಿಯೋದಕ್ಕೆ ಕೊಡ್ತಾನೆ. ಅದನ್ನ ಅವನು ಕುಡಿದ ತಕ್ಷಣ ಅವನಲ್ಲಿ ಏನೋ ಒಂದು ತರ ಧೈರ್ಯ, ಶಕ್ತಿ ಮತ್ತೆ ಯಾವುದೋ ಒಂದು ರೀತಿ ಎನರ್ಜಿ ಅವನಿಗೆ ಫೀಲ್ ಆಗುತ್ತೆ. ನಂತರ ಆ ಪೇಷಂಟ್ ಅಲ್ಲಿಂದ ಖುಷಿಯಾಗಿ ಹೋಗ್ತಾನೆ. ಅವನೊಬ್ಬ MLA ತಮ್ಮ ಆಗಿರ್ತಾನೆ. ಮತ್ತೆ ನಾನು ಇಲ್ಲಿಗೆ ಬರುತ್ತೇನೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅವನು ಆ ಮನೆಯಿಂದ ಹೊರಗಡೆ ಹೋಗ್ತಾ ಇರೋದನ್ನ ದೂರದಿಂದ ಈ ಹೆಡ್ ಕಾನ್ಸ್ಟೇಬಲ್ ನೋಡ್ತಾ ಇರ್ತಾಳೆ. ಆಮೇಲೆ ಅವಳು ಆ ಡಾಕ್ಟರ್ ಅನ್ನ ವಿಚಾರಿಸೋದಕ್ಕೆ ಅವನ ಮನೆ ಒಳಗಡೆ ಹೋಗ್ತಾಳೆ. ಅಲ್ಲಿ ಆ ಹೆಡ್ ಕಾನ್ಸ್ಟೇಬಲ್ ತನ್ನ ಮಗನ ಫೋಟೋವನ್ನ ಆ ಡಾಕ್ಟರ್ಗೆ ತೋರಿಸಿ ಇವನು ಎಲ್ಲಿದ್ದಾನೆ ಅಂತ ಕೇಳ್ತಾಳೆ. ಅದಕ್ಕೆ ಆ ಡಾಕ್ಟರ್, ಇವನು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದ, 6 ತಿಂಗಳಿಂದ ನಾನು ಇವನನ್ನ ನೋಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಇಲ್ಲಿ ಅವನು ಏನು ಕೆಲಸವನ್ನ ಮಾಡ್ತಾ ಇದ್ದ ಅಂತ ಕೇಳ್ತಾಳೆ. ಅದಕ್ಕೆ ಆ ಡಾಕ್ಟರ್, ನನಗೆ ಅವನು ಹಾವು, ಚೋಳ ಮತ್ತೆ ಪಲ್ಲಿ ಹಾಗೆ ಇಲ್ಲೆಲ್ಲೂ ಸಿಗದಂತ ಕೆಲ ಕಾಡಿನ ಬೇರುಗಳನ್ನು ತಂದು ಕೊಡ್ತಾ ಇದ್ದ. ನಿಜವಾಗ್ಲೂ ಅವನು ಬಿಟ್ಟು ಹೋದಾಗಿನಿಂದ ನನಗೆ ತುಂಬ ನಷ್ಟ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಇವಳು, ನೀನು ಇಲ್ಲಿ ಯಾವ ತರಹದ ಡಾಕ್ಟರ್ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ಆಂತರಿಕ ಶಕ್ತಿಯನ್ನು ನಾನು ನಿಯಂತ್ರಿಸುತ್ತೇನೆ, ಯಾರು ನೋಡೋದಿಕ್ಕೆ ಆಗದೆ ಇರೋದನ್ನು ನಾನು ನೋಡಿ ಅದಕ್ಕೆ ನನ್ನ ಔಷಧಿಯನ್ನು ಹಚ್ಚುತ್ತೇನೆ ಅಂತ ತುಂಬ ವಿಚಿತ್ರವಾಗಿ ಆ ಡಾಕ್ಟರ್ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹಾಸ್ಟೆಲಿನಲ್ಲಿ ಮಧು ರೀಮನ ರೂಮ್ಗೆ ಹೋಗಿ, ಇಲ್ಲಿ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಪರಿಚಯ ಮಾಡಿಕೊಳ್ಳೋದಕ್ಕೆ ನೋಡ್ತಾಳೆ. ಆದರೆ ರೀಮಾ ಮತ್ತೆ ಲಾನಾ, ಈ ರೂಮಲ್ಲಿ ನೀನು ಇರಬೇಡ, ಇಲ್ಲಿಂದ ನೀನು ತೊಲಗು ಅಂತ ತುಂಬ ಬೈದು ಕಳಿಸ್ತಾರೆ. ಅದಕ್ಕೆ ಮಧು ತುಂಬ ಬೇಜಾರಾಗಿ ತನ್ನ ರೂಮ್ಗೆ ವಾಪಸ್ ಹೋಗ್ತಾಳೆ. ಮಾರನೇ ದಿನ ಮಧು ಫಸ್ಟ್ ಡೇ ಆಫೀಸ್ಗೆ ಹೋಗ್ತಾಳೆ. ಅವಳು ತನ್ನ ಕೆಲಸವನ್ನ ಮುಗಿಸಿಕೊಂಡು ಲಂಚ್ ಮಾಡೋದಕ್ಕೆ ಬಿಲ್ಲಾಳ ಜೊತೆ ಬರ್ತಾಳೆ. ಅಲ್ಲಿ ಮಧು ಬಿಲ್ಲಾಗೆ ಅವಳ ಬಾಯ್ ಫ್ರೆಂಡ್ ಆದ ನಕುಲ್ ಬಗ್ಗೆ ತಿಳಿದುಕೊಳ್ಳೋಕೆ ಅವಳ ಹತ್ರ ಏನೇನೋ ನಕುಲ್ ಬಗ್ಗೆ ಕೇಳ್ತಾ ಇರ್ತಾಳೆ. ಇಲ್ಲಿ ಕೂಡ ನಮಗೆ ತುಂಬಾ ವಿಚಿತ್ರ ಅನ್ಸುತ್ತೆ, ಮಧು ಯಾಕೆ ನಕುಲ್ ಬಗ್ಗೆ ಕೇಳ್ತಾ ಇದ್ದಾಳೆ ಅಂತ. ನಂತರ ಅವಳು ಹಾಸ್ಟೆಲ್ಗೆ ಬಂದು ಆನ್ಲೈನ್ ನಲ್ಲಿ ನಕುಲ್ನ ಫೋಟೋಸ್ಗಳನ್ನ ನೋಡ್ತಾ ಇರ್ತಾಳೆ. ಹಾಗೆ ಅವಳು ನಕುಲ್ನ ಫೋಟೋಸ್ಗಳನ್ನ ನೋಡ್ತಾ ಇರೋಬೇಕಾದ್ರೆ ಅವಳ ಯಾರೋ ಜೋರಾಗಿ ಬಡಿತಾರೆ. ಮಧು ಯಾರು ಅಂತ ನೋಡೋದಕ್ಕೆ ಹೊರಗಡೆ ಹೋದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಆದರೆ ಪದೇ ಪದೇ ಅವಳ ರೂಮ್ನ ಡೋರನ್ನು ಯಾರೋ ಜೋರಾಗಿ ಬಡಿತಾ ಇರ್ತಾರೆ.
ಮಧುಗೆ ತುಂಬಾ ಸಿಟ್ಟು ಬಂದು ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಆ 4 ಜನ ಹುಡುಗಿಯರು ನಿಂತಿರ್ತಾರೆ. ಮಧು ಅವರೇ ಈ ರೂಮ್ ಅನ್ನ ನಾನು ಬಿಟ್ಟು ಹೋಗೋದಕ್ಕೆ ನನ್ನ ರೂಮ್ ನ ಡೋರ್ ಅನ್ನ ಇವರು ಬಡಿತಾ ಇರೋದು ಅಂತ ತಿಳಿದುಕೊಂಡು ಅವರಿಗೆ ಅವಳು ಇಷ್ಟಕ್ಕೆಲ್ಲ ನಾನು ಎದುರೋದಿಲ್ಲ, ನೀವು ಹೀಗೆ ಮಾಡಿದ್ರೆ ನಾನು ಹಾಸ್ಟೆಲ್ನ ವಾರ್ಡನ್ಗೆ ಹೇಳುತ್ತೇನೆ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಆದರೆ ಆ 4 ಜನರಲ್ಲಿ ಯಾರು ಕೂಡ ಅವಳ ರೂಮ್ನ ಡೋರ್ ಅನ್ನ ಬಡ್ದಿರೋದಿಲ್ಲ. ನಂತರ ರೂಮ್ ನಲ್ಲಿ ಮಧು ಮಲಗಿರಬೇಕಾದ್ರೆ ತುಂಬಾ ಜನರ ಮಧ್ಯೆ ಅವಳು ಬೆತ್ತಲೆಯಾಗಿ ನಿಂತುಕೊಂಡ ರೀತಿ, ಯಾರೋ ಅವಳಿಗೆ ತುಂಬಾ ಹೊಡೆದು ಎಳೆದೊಯ್ಯೋ ರೀತಿ ಕನಸು ಬೀಳುತ್ತೆ. ಅದರಿಂದ ಅವಳು ತುಂಬಾ ಭಯದಿಂದ ಮಧ್ಯರಾತ್ರಿಯಲ್ಲಿ ಎದ್ದೇಳ್ತಾಳೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಮಧುನ ಲೈಫಿನಲ್ಲಿ ಈ ಹಿಂದೆ ಯಾವುದೋ ಒಂದು ಕೆಟ್ಟ ಘಟನೆ ನಡೆದಿದೆ. ಅದರಿಂದಾನೇ ಅವಳಿಗೆ ಈ ರೀತಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರ್ತವೆ. ಇದರಿಂದಾನೇ ಅವಳು ನಿದ್ದೆ ಮಾತ್ರೆಯನ್ನ ತಗೊಂತಾ ಇರ್ತಾಳೆ ಅಂತ. ಮಧುಗೆ ಯಾಕೆ ಆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ, ಅವಳು ಯಾಕೆ ನಕುಲ್ನ ಬಗ್ಗೆ ಇಷ್ಟು ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ, ಈ ಹಿಂದೆ ಅವಳ ಲೈಫ್ನಲ್ಲಿ ಯಾವ ಕೆಟ್ಟ ಘಟನೆ ನಡೆದಿದೆ, ಈ ಹಾಸ್ಟೆಲ್ನ ರಹಸ್ಯ ಏನು, ಆ ಹುಡುಗಿಯರು ಯಾಕೆ ಈ ಹಾಸ್ಟೆಲ್ನ ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ, ಮಧುನ ರೂಮ್ನಲ್ಲಿ ನಿಜವಾಗ್ಲೂ ಏನಿದೆ, ಅಲ್ಲೇ ನಿಜವಾಗ್ಲೂ ಏನು ನಡೆದಿತ್ತು, ಆ ವಿಚಿತ್ರವಾದ ಡಾಕ್ಟರ್ ಯಾರು, ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಒಂದೊಂದಾಗಿ ನೋಡಬಹುದು. ಗಾಯ್ಸ್, ಈ ವೆಬ್ ಸೀರೀಸ್ನ ಒಂದೊಂದು ಎಪಿಸೋಡ್ ಇಲ್ಲಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಒಂದೊಂದೇ ರಹಸ್ಯ ಬಯಲಾಗ್ತಾ ಹೋಗುತ್ತೆ. ಹಾರರ್, ಥ್ರಿಲ್ಲಿಂಗ್ ಟ್ವಿಸ್ಟ್ಗಳೆಲ್ಲ ಈ ವೆಬ್ ಸೀರೀಸ್ನಲ್ಲಿ ನಾವು ನೋಡ್ಬೋದು. ಸೊ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಪಿಸೋಡ್ 2 ನಾಳೆ ಅಪ್ಲೋಡ್ ಆಗುತ್ತೆ. ಅದರ ನೋಟಿಫಿಕೇಶನ್ ನಿಮಗೆ ಬೇಕಂದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸ್ನ ಮೊದಲು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.